हाय हेलो फ्रेंड्स, मैं आज आपको पढ़ा रही हूँ 9वीं कक्षा के 9वीं ಚಾಪ್ಟರ್ ನಫೆ ಕೆ ಚಕ್ಕರ್ ಮೇ. ಅಂದರೆ ನಫೆ ಕೆ ಚಕ್ಕರ್ ಮೇ ಅಂದರೆ ಲಾಭದ ಹಿಂದೆ ಓಡೋಗೋದು ಅಂತ. ये संकलित है और पहले देखिए शब्दार्थ. नफे का चक्कर, लाभ के पीछे भागना. नारियल ಎಳನೀರು, ಟೆಂಡರ್ कोकोनट ಅಂತ. चडी, सीधी पतली लकड़ी या लाठी. दाम, कीमत, मूल्य. शायद, संभवतः. बंदरगाह, समुद्र का तट जहाँ जहाज रुकते ठहरते हैं. ಪೋರ್ಟ್ ಅಂದರೆ ಇದು ಶಿಪ್ಗಳೆಲ್ಲ ನಿಲ್ಲುತ್ತಲ್ಲ ಅದು. ನದಿ, ಸಮುದ್ರದ ದಡ ಅಂತ. ಟಾಂಗ, ಪೇರ್. टांग, पैर. पाँव. दम, शक्ति. घसीटना, ज़मीन से रगड़ते हुए खींचना. हक्का बक्का होना, चकित होना. बेकार, व्यर्थ. सौदा, व्यापार. हर्ज, हानि, नुकसान. फुर्ती, उत्साह. मुफ्त, निःशुल्क. फूलना, समाना, अधिक प्रसन्न होना. झूलना, लटकना. मामला, विषय, व्यापार. मेहरबानी, कृपा. कसकर, मजबूती से. पसीना पसीना होना, भयभीत होना. चकराना, घूम जाना. ठीक है. इस पाठ के आशय देखें. इंट्रोडक्शन. आदमी अपने मेहनत से जो प्राप्त करता है वही उसके हाथ लगता है. ಅಂದರೆ ಒಬ್ಬ ಮನುಷ್ಯ ಏನನ್ನೇ ಪಡ್ಕೋಬೇಕಂದ್ರೂ ಅದನ್ನು ಸುಲಭವಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಅವನ ಪರಿಶ್ರಮ ಇರಬೇಕು. ಕಷ್ಟಪಟ್ಟು ಅದನ್ನು ಪಡ್ಕೋಬೇಕು ಅವನು. ಆವಾಗಲೇ ಆ ವಸ್ತು ಅವನಿಗೆ ಸಿಗೋದು. बिना परिश्रम किए किसी भी वस्तु को पाने की इच्छा करना लालच कहलाती है. ಅಂದರೆ ಯಾವುದೇ ಪರಿಶ್ರಮ, ಕಷ್ಟ ಇಲ್ಲದೆ, ಹಾರ್ಡ್ ವರ್ಕ್ ಇಲ್ಲದೆ ಸುಲಭವಾಗಿ ಈಸಿಯಾಗಿ ಒಂದು ವಸ್ತು ನಮಗೆ ಸಿಕ್ಬಿಡ್ಬೇಕು ಅಂದರೆ ಅದು ಸಿಗಲ್ಲ, ಅದು ಸಾಧ್ಯನೇ ಇಲ್ಲ. ಕಷ್ಟಪಟ್ಟರೆ ಮಾತ್ರ ನಮಗೆ ನಾವು ಇಷ್ಟಪಡೋ ವಸ್ತು ಸಿಗೋದು. इस कहानी में नफ़े के चक्कर में पड़े एक व्यक्ति की दशा का वर्णन अत्यंत मनोविनोद ರೂಪ ಮೇ ವರ್ಣಿತ ಹೈ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ತುಂಬ ದುರಾಸೆ. ಆ ದುರಾಸೆ ವ್ಯಕ್ತಿ ಯಾವ ರೀತಿ ಒಂದು ವಸ್ತುನ ಯಾವುದೇ ಪರಿಶ್ರಮ ಇಲ್ಲದೆ, ಖರ್ಚಿಲ್ಲದೆ ಪಡ್ಕೋಬೇಕು ಅಂತ ಆ ವಸ್ತು ಹಿಂದೆ ಬೀಳ್ತಾನೆ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಈ ಕಥೆಯ ಮುಖಾಂತರ ನಮಗೆ ಹೇಳಿದ್ದಾರೆ. ನೋಡೋಣ ಬನ್ನಿ. ಕತೆ ಚೆನ್ನಾಗಿದೆ, ಎಲ್ಲ ಗಮನ ಇಟ್ಟು ಕೇಳಿ. एक दिन ಬಾಬುಬಾಯಿ ಕೋ ನಾರಿಯಲ್ ಖಾನೆ ಕಾ ಮನ್ ಹುವಾ. ಒಬ್ಬರು ಬಾಬುಬಾಯಿ ಅಂತ ಇರ್ತಾರೆ. ಅವರು ಒಂದಿನ ಎಳನೀರು ಕುಡಿಬೇಕು ಅಂತ ಆಸೆ ಆಗುತ್ತೆ ಅವ್ರಿಗೆ. ಉಸ್ಕೆ ಬಾರೆ ಮೇ ಸೋಚ್ತೆ ಹೇ ಬಾಬುಬಾಯಿ ನೆ ಅಪ್ನೆ ಹೋಟೋ ಕೋ ಚಟ್ಕಾರ. ಅಂದರೆ ಆ ನಾರಿಯಲ್ ತೆಂಗಿನ ಆ ಸಿಹಿಯಾದ ನೀರನ್ನು ತಿಳ್ಕೊಂಡು ಅವರು ಅದು ಕುಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ತುಟಿಗಳನ್ನು ಒದ್ದೆ ಮಾಡಿಕೊಂಡು ಹೆಂಗಾದರೂ ಮಾಡಿ ಇವತ್ತು ನಾನು ಎಳ್ನೀರು ಕುಡಿಲೇಬೇಕು ಅಂದ್ಕೊಂಡು ಮುಂದೆ ನಡೀತಾರಂತೆ. ಕ್ಯಾ ಮೀಠಾ ಮೀಠಾ ಸಾ ಸ್ವಾದ್ ಹೋಗ, ಅದೆಷ್ಟೋ ಚೆನ್ನಾಗಿರುತ್ತೆ ಅಂದ್ಕೊಂಡು ತಿಳ್ಕೊತಿರ್ತಾರೆ ಮನಸ್ಸಲ್ಲಿ. ಲೇಕಿನ್ ಏಕ್ ಚೋಟಿ ಸಿ ಸಮಸ್ಯೆ ಥಿ, ಘರ್ ಮೇ ತೋ ಏಕ್ ಬಿ ನಾರಿಯಲ್ ನಹೀ ತಾ. ಆದರೆ ಮನೆಯಲ್ಲಿ ಯಾವಾಗಲೂ ಸ್ಟಾಕಾಗಿ ತಂದಿಟ್ಕೊಂಡಿರ್ತಾರ, ಇಲ್ಲ ಅಲ್ವಾ, ಬೇಕು ಅಂದಾಗ ಹೋಗಿ ತಗೊಂಡು ಬರ್ತಾರೆ ಎಳ್ನೀರೆಲ್ಲ. ಅದಕ್ಕೆ ಮನೇಲಿ ನಾರಿಯಲ್ಲಿ ಇರಲಿಲ್ಲ. ಸರಿ, ಹೊರಗಡೆ ಹೋಗಿ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಓ ಅಬ್ ಮುಜೆ ಬಾಜಾರ್ ಜಾನಾ ಪಡೇಗಾ और पैसे भी खर्च करने पड़ेंगे. जूते पहनकर ಚಡಿ ಉಟಾಕರ್ ಬಾಬುಬಾಯಿ ನಿಕಲ್ ಪಡೆ. ಹಂಗನ್ಬಿಟ್ಟು ಏನು ಮಾಡ್ತಾರೆ, ಇವಾಗ ನಾನು ಬಾಜಾರ್ಗೆ ಹೋಗ್ಬಿಟ್ಟು ನಾರಿಯಲ್ಲಿ ತಗೊಂಡು ಕುಡಿಬೇಕು ಅಂದ್ಬಿಟ್ಟು ಅವ್ರದ್ದು ಒಂದು ಉದ್ದದ್ದು ಲಾಠಿ ಇರುತ್ತೆ, ಅದು ತಗೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಹೊರಡ್ತಾರಂತೆ ಬಾಜಾರ್ ಕಡೆ. बाजार में लोग अपने अपने कामों में लगे थे. देखते पूछते वे नारियल वाले के पास पहुंच गए.
ಬಾಜಾರ್ಗೆ ಹೋಗ್ತಾರಂತೆ. ಆ ಬಾಜಾರಲ್ಲಿ ಎಲ್ಲರೂ ಅವರವ್ರ ಪಾಡಿಗೆ ವ್ಯಾಪಾರ ಮಾಡಿಕೊಂಡು ಜೋರು ಜೋರಾಗಿ ಮಾತಾಡಿಕೊಂಡು ಇರ್ತಾರೆ. ಇವರು ಒಬ್ಬರು ಎಳ್ನೀರು ಮಾರೋ ವ್ಯಕ್ತಿ ಹತ್ರ ಹೋಗ್ತಾರಂತೆ. ಬಾಬುಬಾಯಿ ಹೋಗ್ಬಿಟ್ಟು ಕೇಳ್ತಾರಂತೆ ಏನಂತ, ಏ ನಾರಿಯಲ್ ವಾಲೆ ನಾರಿಯಲ್ ಕಿತ್ನೆ ಮೇ ದೋಗೆ, ಬಾಬುಬಾಯಿನೇ ಪೂಛ. ಏನಪ್ಪ ನಾರಿಯಲ್ ಇದು ತೆಂಗಿನ ಅದೇ ಕೋಕೋನಟ್ ಮಾರ್ತಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಎಷ್ಟಪ್ಪ ಇದು, ಎಷ್ಟಕ್ಕೆ ಕೊಡ್ತೀಯ ಅಂತ ಕೇಳ್ತಾರಂತೆ. नारियल वाले ने कहा, बस 2 रुपये में काका। बाबूबाई ने आंखें फैलाकर कहा, बहुत ज़्यादा है, 1 रुपये में दे दो. ಎಳ್ನೀರು ಮಾರೋರ ಹತ್ರ ಎಳ್ನೀರು ಮಾರೋನು ವ್ಯಕ್ತಿ ಹೇಳ್ತಾನಂತೆ, ಬನ್ನಿ ಬಾಬುಬಾಯಿ, ಇದು 2 ರೂಪಾಯಿ ಈ ಎಳ್ನೀರು ತಗೊಳ್ಳಿ ಅಂತ ಹೇಳ್ತಾನಂತೆ. 2 ರೂಪಾಯ ಅಂತ ಕಣ್ಣು ಅರಳಿಸಿ ಹೇಳ್ಬಿಟ್ಟು 1 ರೂಪಾಯಿ ಮಾಡ್ಕೊಳಪ್ಪ ಅಂತ ಹೇಳ್ತಾನಂತೆ. ಯಾರು? ಬಾಬುಬಾಯಿ. ನಾರಿಯಲ್ ವಾಲೆನೇ ಕಹಾ, ನಾ ಜೀನಾ 2 ರೂಪಾಯಿ ಸಹಿ ದಾಮ್ ಲೇಲೋ ಯಾ ಛೋಡ್ ದೋ. ಇಲ್ಲ ಇಲ್ಲ ಸ್ವಾಮಿ, ಆಗಲ್ಲ, ಇದು ಕರೆಕ್ಟಾಗಿದೆ, ಇದ್ರದ್ದು ದಾಮ್, ಇದ್ರ ಬೆಲೆ ಇದಕ್ಕೆ ಕರೆಕ್ಟಾಗಿದೆ, 2 ರೂಪಾಯಿಗಿಂತ ಕಮ್ಮಿ ಕೊಡೋಕ್ಕಾಗಲ್ಲ, ನೀವು ಬೇಕಂದರೆ ತಗೊಳ್ಳಿ, ಬೇಡ ಅಂದರೆ ಬಿಡಿ ಅಂತ ಹೇಳ್ಬಿಡ್ತಾನಂತೆ ಎಳ್ನೀರು ಮಾರೋ ವ್ಯಕ್ತಿ. ಟೀಕೆ ಟೀಕೆ ಬಾಬುಬಾಯಿ ಬಡಬಡಾಯೆ, ಅಚ್ಚಾ ತೋ ಬತಾವೋ 1 ರೂಪಾಯಿ ಮೇ ಕಹಾ ಮಿಲೇಗಾ. ಸರಿ ಬೇಡ ಬಿಡಪ್ಪ, ಆಯಿತು, 1 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಹೇಳು, ನಿನಗೆ ಗೊತ್ತಾ ಅಂತ ಕೇಳ್ತಾನಂತೆ. ಅದಕ್ಕೆ ಎಳ್ನೀರು ಮಾರೋನು ಹೇಳ್ತಾನಂತೆ, नारियल वाले ने कहा, यहाँ से थोड़ी दूर जो मंडी है वहाँ शायद मिल जाए. ಇಲ್ಲಿಂದ ಸ್ವಲ್ಪ ದೂರ ಮಂಡಿ ಇದೆ, ಅಲ್ಲೋಗಿ ಕೇಳಿ, ಅಲ್ಲಿ ನಿಮಗೆ 1 ರೂಪಾಯಿಗೆ ಸಿಗ್ಬೋದು ಅಂತ ಎಳ್ನೀರು ಮಾರೋ ವ್ಯಕ್ತಿ ಹೇಳ್ತಾನಂತೆ. ಬಾಬುಬಾಯಿ ಉಸಿ ತರಫ್ ಚಲ್ ಪಡೆ. ಅವಾಗ ಬಾಬುಬಾಯಿ ಏನು ಮಾಡ್ತಾನೆ, ಆ ಮಂಡಿ ಕಡೆ ನಡ್ಕೊಂಡು ಹೋಗ್ತಾನೆ. ಮಂಡಿ ಮೇ ಕೋಲಾಹಲ್ ಫೈಲಾ ಹುವಾ ತಾ, ವ್ಯಾಪಾರಿಯೋಂ ಕಿ ಊಂಚಿ ಊಂಚಿ ಆವಾಜೆ ಗೂಂಜ್ ರಹಿ ಥಿ. ಮಂಡಿಗೆ ಹೋಗ್ತಾನಂತೆ. ಹೋದಾಗ ಅಲ್ಲಿ ಎಲ್ಲ ಎಷ್ಟೊಂದು ವ್ಯಾಪಾರಿಗಳು ಇರ್ತಾರಂತೆ. ಅಲ್ಲಿ ಜೋರು ಜೋರಾಗಿ ಗಲಾಟೆ ನಡೀತಾ ಇರತ್ತಂತೆ. ದೊಡ್ಡ ದೊಡ್ಡ ಧ್ವನಿ, ಏರು ಏರು ಧ್ವನಿಗಳಲ್ಲಿ ಎಲ್ಲರೂ ಮಾತಾಡಿಕೊಂಡು ಜೋರು ಜೋರಾಗಿ ವ್ಯಾಪಾರ ಮಾಡ್ತಾ ಇರ್ತಾರಂತೆ ಮಂಡಿನಲ್ಲಿ. ನಾರಿಯಲ್ ವಾಲೆ ಕೋ ದೇಖ್ ಕರ್ ಬಾಬುಬಾಯಿನೇ ಪೂಛ, ಅರೆ ಬಾಯಿ ಏಕ್ ನಾರಿಯಲ್ ಕಿತನೆ ಮೇ ದೋಗೆ. ಮತ್ತೆ ಅಲ್ಲೊಬ್ಬ ನಾರಿಯಲ್ ಅಂದರೆ ಅಲ್ಲೊಬ್ಬ ಎಳ್ನೀರು ಮಾರೋ ವ್ಯಕ್ತಿ ಹತ್ರ ಹೋಗ್ಬಿಟ್ಟು, ಎಷ್ಟಪ್ಪ ಇದು ಎಳ್ನೀರು ಅಂತ ಬಾಬುಬಾಯಿ ಕೇಳ್ತಾನಂತೆ. ಸಿರ್ಫ್ 1 ರೂಪಾಯಿ ಕಾಕ. ನಾರಿಯಲ್ ವಾಲೆನೇ ಜವಾಬ್ ದಿಯಾ, ಜೋ ಚಾಹೆ ಲೇ ಜಾವೋ ಜಲ್ದಿ. 1 ರೂಪಾಯಿ ಅಷ್ಟೇ ಬಾಬುಬಾಯಿ, ನಿಮಗೆ ಎಷ್ಟು ಬೇಕೋ ತಗೊಳ್ಳಿ ಅಂತ ಹೇಳ್ತಾನಂತೆ ಆ ಎಳ್ನೀರು ಮಾರೋನು. ಓಕೆ. ಬಾಬುಬಾಯಿನೇ ಕಹಾ, ಯಹ ಕ್ಯಾ ಮೈ ಇತನಿ ದೂರ್ ಸೆ ಆಯಾ ಹೂಂ ಔರ್ ತುಮ್ ಪೂರಾ 1 ರೂಪಾಯಿ ಮಾಂಗ್ ರಹೆ ಹೋ. ನಾನು ಎಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀನಿ ಮಂಡಿಗೆ, ನೀನು ನೋಡಿದ್ರೆ 1 ರೂಪಾಯಿ ಹೇಳ್ತಾ ಇದೆಯಲ್ಲ ಅಂತ ಕೇಳ್ತಾನಂತೆ. 50 ಪೈಸೆ ಕಾಫಿ ಹೇ. ಇದಕ್ಕೆ 50 ಪೈಸಾ ತಗೋ ಅಂತ ಬಾಬುಬಾಯಿ ಹೇಳ್ತಾನಂತೆ. ಮೈ ಇಸ್ ನಾರಿಯಲ್ ಕೋ ಲೇತಾ ಹೂಂ ಔರ್ ತುಮ್ ಯಹ ಲೋ ಪಕಡೋ 50 ಪೈಸೆ. 50 ಪೈಸೆ, ನಾನು ಅಷ್ಟು ದೂರದಿಂದ ನಡ್ಕೊ ಬಂದಿದ್ದೀನಿ, 1 ರೂಪಾಯಿ ಕೊಡೋಕ್ಕಾಗಲ್ಲ, 50 ಪೈಸಾ ತಗೋ, ನಾನು ಈ ಎಳ್ನೀರನ್ನು ನಾನು ತಗೊಳ್ತೀನಿ ಅಂತ ಬಾಬುಬಾಯಿ ಹೇಳ್ತಾನಂತೆ. नारियल वाले ने जट बाबूबाई के हाथ से नारियल को छीन लिया और बोला, माफ़ करो काका, 1 रुपया या फिर 1 रुपया या फिर कुछ नहीं. लेकिन बाबूबाई का निराशा चेहरे देखकर बोला, बंदरगाह पर चले जाओ, हो सकता है वह तुम्हें 50 पैसे में मिल जाए. ಅವಾಗೇನು ಮಾಡ್ತಾನಂತೆ, 50 ಪೈಸಾ ಕೊಟ್ಬಿಟ್ಟು ಎಳ್ನೀರು ಎತ್ಕೊಳ್ತಾನಂತೆ. ಎಳ್ನೀರು ಮಾರೋ ವ್ಯಕ್ತಿ ಏನು ಮಾಡ್ತಾನಂತೆ, ಅದನ್ನು ಎಳ್ನೀರನ್ನ ಬೇಗ ಕೈಯಿಂದ ಕಿತ್ಕೊಂಡು, ನೋಡಿ ಬಾಬುಬಾಯಿ 50 ಪೈಸಕ್ಕೆಲ್ಲ ಕೊಡೋಕ್ಕಾಗಲ್ಲ, ನೀವು ಬೇಕಂದರೆ ಇನ್ನು ಮುಂದಕ್ಕೆ ಹೋಗಿ, ಅಲ್ಲಿ ಬಂದರ್ಗಾಹ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಕೇಳಿ ನಿಮಗೆ 50 ಪೈಸಕ್ಕೆ ಸಿಗ್ಬೋದು ಅಂತ ಹೇಳ್ತಾನಂತೆ. बाबूबाई अपनी चड़ी से टेक लगाकर सोचने लगे, आखिर 50 पैसे तो पूरा 50 पैसे है, वैसे भी मेरी टांगों में अभी भी दम है. ಏನು ಮಾಡ್ತಾನಂತೆ ಬಾಬುಬಾಯಿ, ಹೌದೌದು 50 ಪೈಸೆಗೆ ಸಿಗುತ್ತೆ ಅನ್ನೋದಾದರೆ ನಾನು ಯಾಕೆ ತಗೋಬಾರ್ದು, ಇನ್ನೂ ನನ್ನ ಪಾದಗಳು ಗಟ್ಟಿಯಾಗಿದೆ, ಅಲ್ಲಿವರೆಗೂ ನಡ್ಕೊಂಡೇ ಹೊರಟೋಗೋಣ ಅಂದ್ಬಿಟ್ಟು
ಲಾಠಿ ತಗೊಂಡು ನಡೆಯೋಕ್ಕೆ ಶುರು ಮಾಡಿದ್ರಂತೆ, ಎಲ್ಲಿಗೆ? ಬಂದರ್ಗಾಹಿಗೆ ಹೋಗೋಕ್ಕೆ. पैरों को घसीटते हुए बाबूबाई चलने लगे. सागर के किनारे किनारे एक नाव वाला बैठा था. ಏನು ಮಾಡ್ತಾರಂತೆ, ಜೋರಾಗಿ ಕಾಲು ಎಳ್ಕೊಂಡು ಲಾಠಿ ತಗೊಂಡು ಬಂದರ್ಗಾಹ ಹತ್ರ ಹೊರಟೇ ಹೋಗ್ತಾರಂತೆ. ಅಂದರೆ ಸಮುದ್ರದ ದಡ, ಬಂದರ್ಗಾಹ ಅಂದರೆ ಶಿಪ್ಗಳೆಲ್ಲ ನಿಲ್ಲುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಬ್ಬ ವ್ಯಕ್ತಿ ಎಳ್ನೀರು ಮಾರ್ತಾ ಇರ್ತಾನಂತೆ. ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ತಾನಂತೆ बाबूबाई. उसके सामने 2-4 नारियल पड़े थे. अरे भाई, एक नारियल कितने में दोगे? बाबूबाई ने पूछा और कहा, ये तो काफ़ी अच्छे दिखते हैं. ಅಲ್ಲಿಗೆ ಹೋಗ್ಬಿಟ್ಟು ಆ ಎಳ್ನೀರು ಮಾರೋನ ಹತ್ರ ಕೇಳ್ತಾನಂತೆ ಬಾಬುಬಾಯಿ. ಅವನ ಹತ್ರ ಒಂದು 2-3 ಎಳ್ನೀರು ಇರುತ್ತಂತೆ. ಇದು ಎಷ್ಟಪ್ಪ, ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾನಂತೆ. ಚೆನ್ನಾಗಿದೆ ಎಳ್ನೀರುಗಳು, ಎಷ್ಟು ಕೊಡ್ತೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, काका यह कोई पूछने वाली बात है, केवल 50 पैसे. नाव वाले ने कहा. ಆವಾಗ ಆ ನಾವ್ ವಾಲೆ, ಆ ಶಿಪ್ ಓಡಿಸೋನು ಅಲ್ಲಿ ಕೂತಿರ್ತಾನಲ್ಲ ಸಮುದ್ರದ ದಡದ ಹತ್ರ, ಅವನು ಹೇಳ್ತಾನಂತೆ, ಇದು 50 ಪೈಸಾ ಅಷ್ಟೇ ಬಾಬುಬಾಯಿ, ತಗೊಳ್ಳಿ ಅಂತ ಹೇಳ್ತಾನಂತೆ. 50 पैसे. बाबूबाई हक्के बुक्के हो गए. इतनी दूर से पैदल आया हूँ, इतना थक गया हूँ, और तुम कहते हो 50 पैसे. ಬಾಬುಬಾಯಿ ಅಲ್ಲೇನು ಹೇಳ್ತಾನೆ, 50 ಪೈಸಾನ? ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ, ನಾನು ಇದಕ್ಕೆ 50 ಪೈಸಾ ಕೊಟ್ಟು ತಗೋಬೇಕಾ ಅಂತ ಕೇಳ್ತಾನಂತೆ. ಮೇರಿ ಮೆಹನತ್ ಬೇಕಾರ ಹೋ ಗಯಿ ನಾ ಬಾಯಿ ನಾ 50 ಪೈಸೆ ಬಹುತ್ ಜ್ಯಾದಾ ಹೇ. ಇಲ್ಲಪ್ಪ ಇಲ್ಲ, ನಾನು ತುಂಬ ಶ್ರಮಪಟ್ಟು ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ, 50 ಪೈಸಾ ಜಾಸ್ತಿ ಆಗೋಗುತ್ತೆ. ಇಲ್ಲಪ್ಪ ಆಗಲ್ಲ, 50 ಪೈಸಾ ಕೊಡೋಕ್ಕಾಗಲ್ಲ. ಮೇ ಇಸೆ 25 ಪೈಸೆ ದೂಂಗಾ. ನಾನು ಇದಕ್ಕೆ 25 ಪೈಸಾ ಕೊಡ್ತೀನಿ ಅಂತ ಹೇಳ್ತಾನಂತೆ. ಯಹ್ ಲೋ ರಖ್ ಲೋ. ಐಸಾ ಕಹತೆ ಹುಯೆ ಬಾಬುಬಾಯಿ ಜುಕ್ಕರ್ ನಾರಿಯಲ್ ಉಟಾನೆ ಹಿ ವಾಲೆ ಥೇ. ಹಂಗೆ ಹೇಳ್ಬಿಟ್ಟು 25 ಪೈಸಾ ಕೊಡ್ತೀನಿಪ್ಪ, ನೀನು ತಗೋ ಅಂದ್ಬಿಟ್ಟು ಬಗ್ಗಿ ಬಕ್ಕೊಂಡು ಆ ಎಳ್ನೀರನ್ನು ಎತ್ಕೊಳ್ಳೋಕ್ಕೆ ಹೋಗ್ತಾರಂತೆ. नाव वाले ने कहा, नीचे रख दो, मेरे साथ कोई सौदा वौदा नहीं. रास्ते में चाहिए नारियल के बगीचे में चले जाओ, वहाँ ढेर सारे मिल जाएंगे मनपसंद दाम में. ಎತ್ಕೋಬೇಡಿ, ಅಲ್ಲೇ ಹಾಕ್ಬಿಡಿ, ನನ್ನ ಹತ್ರ ಇನ್ನು ಯಾವ ವ್ಯಾಪಾರನೂ ಮಾಡಬೇಡಿ ನೀವು. ನಿಮಗೆ ಆ 25 ಪೈಸೆ ನಾರಿಯಲ್ ಬೇಕು ಅಂದರೆ ಇನ್ನು ಮುಂದಕ್ಕೆ ಹೋಗಿ, ಅಲ್ಲಿ ತೆಂಗಿನ ಮರದ ಒಂದು ತೋಟನೇ ಇದೆ, ಅಲ್ಲಿ ನಿಮಗೆ ಎಂಥ ಬೆಲೆಗೆ ಬೇಕಂದ್ರೂ, ಯಾವ ಎಳ್ನೀರು ಬೇಕಂದ್ರೂ ಸಿಗುತ್ತೆ, ನೀವು ಅಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳ್ಬಿಡ್ತಾನಂತೆ ಆ ನಾವಾಲೆ. ಆಮೇಲೆ ಏನು ಮಾಡ್ತಾನಂತೆ, बाबूबाई ने फिर अपने आप को समझाया, इतनी दूर आया हूँ, अब बगीचे तक जाने में हर्ज ही क्या है. ಬಾಬುಬಾಯಿ ಏನು ಯೋಚನೆ ಮಾಡ್ತಾನೆ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ, ಇನ್ನು ಅಲ್ಲಿ ಬಗೀಚೆ ಅಂದರೆ ತೋಟದವರೆಗೂ ಹೋದರೆ ನನಗೇನು ನಷ್ಟ ಆಗೋಗುತ್ತೆ, ತಡಿ ಆ ತೋಟದವರೆಗೂ ನಾನು ನಡ್ಕೊಂಡು ಹೋಗೇ ಬಿಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾನೆ ಅಂತೆ. ಸಚ್ ಬಾತೋ ಯಹ ಥಿ ಕಿ ವೇ ಕಾಫಿ ತಕ್ ಚುಕೇತೆ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನು ಸ್ವಲ್ಪ ಸುಸ್ತಾಗಿರ್ತಾನಂತೆ, ಅಷ್ಟು ದೂರ ನಡೆದು. ಮಗರ್ 25 पैसे बचाने के ख्याल से ही ಉನ್ಮೆ ಫುರ್ತಿ ಆಗಯಿ. ಆದರೆ ಅವನ ಮನಸ್ಸಲ್ಲಿ 25 ಪೈಸಾ ಉಳಿಯುತ್ತಲ್ಲ, ಏನು ಮಾಡೋದು ಅಂತ ಉತ್ಸಾಹ ತುಂಬಿಕೊಂಡು ಮತ್ತೆ ಆ ಬಗೀಚೆವರೆಗೂ, ತೋಟದವರೆಗೂ ನಡ್ಕೊಂಡು ಹೋಗೋಕ್ಕೆ ಡಿಸೈಡ್ ಮಾಡ್ತಾನೆ. ಬಾಬುಬಾಯಿ ನಾರಿಯಲ್ ಕೆ ಬಗೀಚೆ ಮೇ ಪಹುಂಚ್ ಗಯೇ. ಕೊನೆಗೂ ಏನು ಮಾಡ್ತಾನೆ, ಆ ತೆಂಗಿನ ಮರದ ತೋಟಕ್ಕೆ ನಡ್ಕೊಂಡು ಹೊರಟೇ ಹೋಗ್ತಾನೆ. वहाँ के माली को देखकर उससे पूछा, यह नारियल कितने में बेचोगे. ಈ ಎಳನೀರುಗಳನ್ನು ಎಷ್ಟಕ್ಕೆ ಮಾರ್ತೀರಾ ಅಂತ ಕೇಳ್ತಾನಂತೆ. ಮಾಲಿ ನೆ ಜವಾಬ್ ದಿಯಾ, ಜೋ ಪಸಂದ್ ಆಯೆ ಲೇ ಜಾವೋ ಕಾಕಾ, ಬಸ್ 25 ಪೈಸೆ ಕಾ ಏಕ್. ನಿಮ್ಗೆ ಯಾವ್ದು ಇಷ್ಟನೋ ಅದು ತಗೊಳ್ಳಿ, ಬರೀ 50 ಪೈಸಾ ಅಂತ ಹೇಳ್ತಾರಂತೆ. ಯಾರು? ಮಾಲಿ, ಆ ತೋಟದ ಮಾಲಿ. हे भगवान, 25 पैसे. पूरा रास्ता पैदल आने के बाद भी
मेरी बात मानो, एक नारियल मुफ्त में ही दे दो. हाँ देखो मैं कितना तक गया हूँ. ಓ 50 ಪೈಸಾನ? ಅಯ್ಯೋ ದೇವ್ರೆ, ನಾನು ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀನಿ, ಇದಕ್ಕೆ 50 ಪೈಸಾ ಕೇಳ್ತಾ ಇದ್ದೀರಲ್ಲ, ನಾನು ಎಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ನಡೆದು ನಡೆದು, ಒಂದೇ ಒಂದು ಎಳ್ನೀರನ್ನು ನನಗೆ ಫ್ರೀ ಕೊಟ್ಬಿಡಿ ಅಂತ ಕೇಳ್ತಾನಂತೆ. बाबूबाई के बात सुनकर माली ने कहा, अरे काका, मुफ्त में चाहिए ना, पेड़ पर चढ़ जाओ और जितने चाहो चाहो तोड़ लो. ಓ ನಿಮಗೆ ಉಚಿತವಾಗಿ ಬೇಕಾ, ಫ್ರೀ ಬೇಕಾ, ಹಾಗಾದರೆ ನೀವು ಮರದ ಮೇಲೆ ನೀವೇ ಹತ್ತಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಕಿತ್ಕೊಳ್ಳಿ ಅಂತ ಹೇಳ್ಬಿಡ್ತಾನಂತೆ. ಎಷ್ಟು ಬೇಕೋ ಯಾವ್ದು ಬೇಕೋ ಕಿತ್ಕೊಳ್ಳಿ ಅಂತ ಹೇಳ್ತಾನಂತೆ. ಆವಾಗ ಸಚ್ ಜಿತ್ನಾ ಚಾಹೂँ ले लूँ. बाबूबाई तो खुशी से फूल न समाये. उन्होंने जल्दी जल्दी पेड़ पर चढ़ना ಶುರು कर दिया. ನಿಜಾನಾ, ನನಗೆ ಎಷ್ಟು ಬೇಕೋ ಯಾವ್ದು ಬೇಕೋ ತಗೋಬೋದಾ ಅಂದ್ಬಿಟ್ಟು ಬಾಬುಬಾಯಿ ಏನು ಮಾಡ್ತಾರಂತೆ, ಬೇಗ ಬೇಗ ಹೋಗ್ಬಿಟ್ಟು ಮರನ ಹತ್ತಾರಂತೆ. ಹತ್ಬಿಟ್ಟು ಹತ್ತಕ್ಕೆ ಶುರು ಮಾಡ್ತಾರಂತೆ ಮರದ ಮೇಲೆ. पेड़ पर चढ़ते चढ़ते बाबूबाई ने सोचा, बहुत अच्छे, मेरी तो किस्मत ಖುಲ್ ಗಯಿ. ಏನು ಯೋಚನೆ ಮಾಡ್ತಾನಂತೆ ಬಾಬುಬಾಯಿ, ಒಳ್ಳೇದಾಯಿತು, ನನಗೆ ಒಳ್ಳೆ ಲಕ್ ಹೊಡೀತು, ನನಗೆ ಇವಾಗ ನನಗೆ ಯಾವ್ದು ಬೇಕೋ ಎಷ್ಟು ಬೇಕೋ ನಾನೇ ಕಿತ್ಕೋಬೋದು, ಅದು ಮುಫ್ತ್ ಫ್ರೀನಲ್ಲಿ ಅಂತ ಯೋಚನೆ ಮಾಡ್ತಾನಂತೆ. ಜಿತನೆ ನಾರಿಯಲ್ ಚಾಹೆ ತೋಡ್ಲು ಅವ್ರ ಪೈಸೆ ಬಿ ನಾ ದೂಂಗಾ, ಕ್ಯಾ ಬಾತ್ ಹೇ, ಎಷ್ಟು ಬೇಕೋ ಕಿತ್ಕೋಬೋದು, ದುಡ್ಡು ಇಲ್ಲ, ಫ್ರೀ ಅಂತ. बाबूबाई ऊपर पहुँच गए और दोनों हाथों को आगे बढ़ाने लगे, सबसे बड़े नारियल को तोड़ने के लिए. ಏನು ಮಾಡ್ತಾರಂತೆ, ಮರ ಹತ್ತಿಬಿಟ್ಟು ತುದಿವರೆಗೂ ಹೋಗ್ಬಿಟ್ಟು ಫುಲ್ಲು ಗಟ್ಟಿಯಾಗಿ ಮರ ಹಿಡ್ಕೊಂಡು ಒಂದು ದೊಡ್ಡ ಎಳನೀರಿರುತ್ತಂತೆ, ಅದ್ರ ಕಡೆ ಹಿಂಗೆ ಮುಂದಕ್ಕೆ ಕೈ ಚಾಚ್ತಾರಂತೆ. ಜಕ್ ಫೇರ್ ಫಿಸಲ್ ಗಯೆ. बाबूबाई ने एकदम से नारियल को पकड़ लिया. उनके दोनों पैर हवा में झूलते रह गए. ಅವಾಗೇನಾಗುತ್ತೆ, ಒಂದು ದೊಡ್ಡ ಎಳ್ನೀರನ್ನು ಹಿಂಗೆ ಹಿಡ್ಕೊಳ್ತಾರಂತೆ, ಕೈನ ಮುಂದೆ ಚಾಚ್ಬಿಟ್ಟು ಹಿಡ್ಕೊಂಡಾಗ ಏನಾಗುತ್ತಂತೆ, ಅವ್ರ ಕಾಲುಗಳು ಮರದ ಮೇಲೆ ಮರನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರ ಕಾಲುಗಳಿಂದ, ಅದು ಜಾರ್ಬಿಟ್ಟು ಕಾಲು ಸೈಡಿಗೆ ಬಂದ್ಬಿಡುತ್ತಂತೆ. ಆಗ ಎಳ್ನೀರು ಹಿಡ್ಕೊಂಡು ನೇತಾಡ್ತಾ ಇರ್ತಾರಂತೆ, ಕಾಲಿಗೆ ಯಾವುದು ಸಪೋರ್ಟ್ ಇಲ್ಲದೆ ನೇತಾಡ್ತಾ ಇರ್ತಾರಂತೆ. बाबूबाई चिल्लाने लगे, और भाई मदद करो. उन्होंने नीचे ಕಡೆ ಮಾಲಿ ಸೆ ವಿಂತಿ ಕಿ. ಅವಾಗ ಏನು ಮಾಡ್ತಾರಂತೆ ಬಾಬುಬಾಯಿ, ಅಯ್ಯೋ ಕಾಪಾಡಿ ಕಾಪಾಡಿ, ನನಗೆ ಯಾರಾದರೂ ಹೆಲ್ಪ್ ಮಾಡಿ ಅಂತ ಆ ಮಾಲಿ ಹತ್ರ ಕೇಳ್ಕೊತಾನಂತೆ. ಮಾಲಿನೇ ಕಹಾ, वो मेरा काम नहीं काका, मैंने सिर्फ नारियल लेने की बात की थी. ನನ್ನ ಕೈಲಿ ಆಗಲ್ಲ. ಮಾಲಿ ಹೇಳ್ತಾನಂತೆ, ಅದು ನನ್ನ ಕೆಲಸ ಅಲ್ಲ ಬಾಬುಬಾಯಿ, ನಾನು ಬರೀ ನಿಮಗೆ ನಾರಿಯಲ್ಲು, ಅದೇ ಎಳನೀರನ್ನು ಕಿತ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ ಅಂತ ಹೇಳ್ಬಿಡ್ತಾನಂತೆ. ಬಾಕಿ ಸಬ್ ತುಮಾರೆ ಅವ್ರ ತುಮಾರಿ ನಾರಿಯಲ್ ಕೆ ಬೀಚ್ ಕಾ ಮಾಮ್ಲಾ ಹೇ. ಇನ್ನು ಮಿಕ್ಕಿದೆಲ್ಲ ನಿಮ್ಮಿಷ್ಟ, ನಿಮ್ಗೇನಾದರೂ, ನಾನಂತೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನಂತೆ. ತಬಿ ಊಂಟ್ ಪರ್ ಸವಾರ್ ಏಕ್ ಆದ್ಮಿ ವಹಾಸೆ ಗುಜ್ರಾ. ಅಷ್ಟೊತ್ತಿಗೆ ಅಲ್ಲೊಬ್ಬ ಒಂಟೆ ಮೇಲೆ ಕುತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ಅದನ್ನು ನೋಡ್ತಾನಂತೆ ಬಾಬುಬಾಯಿ. ಅರೆ ಓ ಬಾಬುಬಾಯಿ ज़ोर ज़ोर से बुलाने लगे, वो ऊंट वाले, मेरे पैर वापस पेड़ पर टिका दो ना, ಬಡಿ ಮೆಹರ್ಬಾನಿ ಹೋಗಿ. ಬಾಬುಬಾಯಿ ಏನು ಮಾಡ್ತಾನಂತೆ, ಆ ಒಂಟೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನಲ್ಲ ಆ ವ್ಯಕ್ತಿನ ಕರೆದ್ಬಿಟ್ಟು, ನೋಡಪ್ಪ ನಂಗೆ ಸ್ವಲ್ಪ ಹೆಲ್ಪ್ ಮಾಡು, ನಾನು ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ನನಗೆ ಈ ತೆಂಗಿನ ಮರದ ಮೇಲೆ ವಾಪಸ್ಸು ಕೂರಿಸ್ಬಿಡು ಸರಿಯಾಗಿ, ನಾನು ಎಳ್ನೀರು ಕಿತ್ಕೊಂಡು ಇಳಿದ್ಬಿಡ್ತೀನಿ ಅಂತ ಹೇಳ್ತಾನಂತೆ. ಊಂಟ್ ವಾಲೆನೇ ಸೋಚಾ, ಚಲೋ ಮದದ್ ಕರ್ ದೇತಾ ಹೂँ, ಮೇರಾ ಕ್ಯಾ ಜಾತಾ ಹೇ. ಆವಾಗ ಆ ಒಂಟೆ ಮೇಲೆ ನಡ್ಕೊಂಡು ಹೋಗ್ತಾ ಇರೋನು ಏನು ಮಾಡ್ತಾನಂತೆ, ಹೆಂಗಿದ್ರು ಒಂಟೆ ಮೇಲೆ ಕೂತಿದ್ದೀನಲ್ಲ, ಅವ್ರಿಗೊಂದು ಹೆಲ್ಪ್ ಮಾಡಿಬಿಡೋಣ ಬಿಡು ಅಂದ್ಬಿಟ್ಟು ಅವನು ಬಾಬುಬಾಯಿ ಇರೋ ಕಡೆ ಬರ್ತಾನಂತೆ. ಬಂದಾಗ ऊंट की पीठ पर खड़े होकर उसने बाबूबाई के पैर को पकड़ लिया. ठीक उसी समय ऊंट को हरे हरे पत्ते नजर आए. पत्ते खाने के लालच में ऊंट ने गर्दन झुकाई और अपनी जगह से ಹಟ್ ಗಯಾ. ಆಮೇಲೆ ಆ ಒಂಟೆ ಮೇಲೆ ಕೂತ್ಕೊಂಡಿರ್ತಾನಲ್ಲ, ಆ
ಒಂಟೆ ಮೇಲೆ ಕೂತ್ಕೊಂಡು ಇವನ ಕಾಲನ್ನು ಹಿಡ್ಕೊಂಡಿರ್ತಾನೆ ಆ ಒಂಟೆ ಮೇಲೆ ಕೂತಿರೋ ವ್ಯಕ್ತಿ. ಅಷ್ಟೊತ್ತಿಗೆ ಏನಾಗುತ್ತಂತೆ, ಆ ಒಂಟೆಗೆ ಹಸಿರು ಹಸಿರು ಇರೋ ಜಾಗ ಕಾಣಿಸ್ಬಿಡುತ್ತಂತೆ, ಹುಲ್ಲು ಗಿಡ ಮರ ಬೆಳ್ಕೊಂಡಿರೋ ಪ್ಲೇಸ್ ಕಾಣಿಸ್ಬಿಡುತ್ತಂತೆ. ಆ ಒಂಟೆ ಅದನ್ನು ತಿನ್ನೋಕಂತ ಆ ಕಡೆ ಆ ಕಡೆ ನಡ್ಕೊಂಡು ಹೋಗ್ಬಿಡುತ್ತಂತೆ. ಆವಾಗ ಏನಾಗುತ್ತೆ, ಸ್ಕಿಪ್ ಆಗುತ್ತೆ. ಇವನು ಬಾಬುಬಾಯಿ ಕಾಲು ಹಿಡ್ಕೊಂಡು ಇವನು ನೇತಾಡೋಕೆ ಶುರು ಮಾಡ್ತಾನಂತೆ. वह बस वह आदमी ऊंट की पीठ से फिसल फिसल गया। अपनी जान बचाने के लिए उसने बाबूबाई के पैरों को कसक कसक कर पकड़ लिया। इतने में एक घुड़सवार आया. ಇವಾಗ ಒಂಟೆ ಮೇಲೆ ಹೋಗ್ತಿದ್ದವನು ಬಾಬುಬಾಯಿ ಕಾಲು ಹಿಡ್ಕೊಂಡು ನೇತಾಡ್ತಿರ್ತಾನೆ, ಇಬ್ಬರು ನೇತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನೊಬ್ಬ ಅಲ್ಲಿ ಕುದುರೆ ಸವಾರಿ ಮಾಡ್ಕೊಂಡು ಬರ್ತಾ ಇರ್ತಾನಂತೆ. घुड़सवार को देखकर बाबूबाई ने दुहाई दी, ओ मेरे भाई मुझे पेड़ पर वापस पहुंचा दो. ಆ ಗುಡ್ಸವಾರ್ನೂ ಕರೀತಾನಂತೆ ಬಾಬುಬಾಯಿ, ಓ ಅಣ್ಣ ಬಂದು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ, ನಾವು ಇಬ್ರು ಸಿಗಾಕೊಂಡಿದ್ದೀವಿ, ನಮ್ಮಿಬ್ರನ್ನು ಸ್ವಲ್ಪ ಆ ಮರದ ಹತ್ರ, ತೆಂಗಿನ ಮರದ ಹತ್ರ ಸೇರಿಸ್ಬಿಡಿ, ನಾವು ಅಲ್ಲಿಂದ ಹೇಗೋ ಜಾರ್ಕೊಂಡು ಇಳಿದ್ಬಿಡ್ತೀವಿ ಅಂತ ಹೇಳ್ತಾನಂತೆ. एक मिनट भी नहीं लगेगा, मैं घोड़े की पीठ पर चढ़कर इनकी मदद कर देता हूँ. यह सोचकर घुड़सवार घोड़े पर उठ खड़ा हुआ. ಆಮೇಲೆ ಏನು ಮಾಡ್ತಾನಂತೆ, ಆ ಕುದುರೆ ಸವಾರಿ ಮಾಡ್ಕೊಂಡು ಬಂದಿರ್ತಾನಲ್ಲ ಅವನು ಸಹ ಆ ಒಂದು, ನಾನು ಈ ಕುದುರೆ ಮೇಲೆ ಕೂತ್ಕೊಂಡು ಬೆನ್ನ ಮೇಲೆ ಕೂತ್ಕೊಂಡು ಅವರಿಬ್ರು ಸಹಾಯ ಮಾಡಿಬಿಟ್ಟು ಹೋಗ್ಬೋದು ಅಂದ್ಬಿಟ್ಟು ಅವನು ವಾಪಸ್ಸು ಇಲ್ಲಿ ಇವರಿಬ್ರು ಇರೋ ಕಡೆ ಬರ್ತಾನಂತೆ. ಬಂದಾಗ ಏನಾಗುತ್ತೆ, घास के चक्कर में घोड़ा जरा आगे बढ़ा और चोड़ चला अपने मालिक को ऊंट वाले के पैरों से लटकते हुए. ಅದನ್ನು ಅದೇ ಥರ ಏನು ಮಾಡುತ್ತಂತೆ, ಹುಲ್ಲು ತಿನ್ನೋಕೆ ಹೊರಟೋಗುತ್ತಂತೆ. ಇವನು ಹೋಗಿ ಒಂಟೆ ಒಂಟೆ ಮೇಲೆ ಕೂತಿರ್ತಾನಲ್ಲ ಆ ವ್ಯಕ್ತಿ ಕಾಲು ಹಿಡ್ಕೊತಾನಂತೆ. ಅದನ್ನು ಕುದುರೆನೂ ಅದೇ ಥರ ಹುಲ್ಲು ಮೇಯೋಕ್ಕೆ ಸೈಡ್ಗೆ ಹೊರಟೋಗುತ್ತಂತೆ. ಆಗ ಇವನು ಸಹ ಅಲ್ಲಿ ನೇತಾಡೋಕ್ಕೆ ಶುರು ಆಗುತ್ತಂತೆ. ಈಗ 3 ಜನನೂ ತೆಂಗಿನ ಮರ ಹಿಡ್ಕೊಂಡು ನೇತಾಡ್ತಾ ಇರ್ತಾರಂತೆ. एक दो और अब तीनों के तीनों झूलते रहे नारियल के पेड़ से. 3 ಜನನೂ ಮರನ ಹಿಡ್ಕೊಂಡು ಉಯ್ಯಾಲೆ ಆಡ್ತಾ ಇರ್ತಾರಂತೆ. ಕಾಕಾ ಕಾಕಾ ಕಸ್ಕೆ ಪಕಡೆ ರಹನಾ. घुड़सवार ने ಪಸೀನಾ ಪಸೀನಾ ಹೋತೆ ಹುಯೇ ಕಹಾ. ಆ ಗುಡ್ಸವಾರ್ ಏನು ಮಾಡ್ತಾನಂತೆ, ಭಯ ಬಂದ್ಬಿಡುತ್ತಂತೆ ಅವನಿಗೆ, ಬೆವರು ಬಂದುಬಿಟ್ಟಿರುತ್ತಂತೆ ಅವನ ಮೈಯಲ್ಲಿ ಮುಖದಲ್ಲಿ ಎಲ್ಲ. ನಾವು ಬಿದ್ದೋದ್ರೆ ಇನ್ನೇನು ಏಟಾಗುತ್ತೋ, ಏನು ತೊಂದರೆ ಆಗುತ್ತೋ ಅಂದ್ಬಿಟ್ಟು, ನೋಡಿ ಕಾಕಾ ಹುಷಾರಾಗಿ ಹಿಡ್ಕೊಳ್ಳಿ, ಬಿಡಬೇಡಿ ಅಂತ ಹೇಳ್ತಾನಂತೆ. अब जब तक कोई बचाने वाला ना आए कहीं छोड़ ना देना, मैं आपको 100 रुपये दूंगा. ಅವನು ಹೇಳ್ತಾನಂತೆ, ಗುಡ್ಸವಾರವನು, ನಮ್ಮನ್ನು ಯಾರಾದರೂ ಸೇವ್ ಮಾಡೋರು ಬರೋವರೆಗೂ ಬಿಡಬೇಡಿ, ಆ ವೃಕ್ಷನ, ಆ ಮರ ಎಳ್ನೀರನ್ನು ಬಿಡ್ದಿರ ಹಾಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನಂತೆ. ಕಾಕಾ ಕಾಕಾ ಅಬ್ ऊंट वाले की बारी थी, मैं आपको 200 रुपये दूंगा लेकिन नारियल को छोड़ना नहीं. ಈ ಗುಡ್ಸವಾರವನಾದ್ಮೇಲೆ ಒಂಟೆ ಮೇಲೆ ಕೂತಿರ್ತಾನಲ್ಲ ಅವನು ಹೇಳ್ತಾನಂತೆ, ನಾನು ನಿಮಗೆ 200 ರೂಪಾಯಿ ಕೊಡ್ತೀನಿ, ಯಾರಾದರೂ ಬರೋವರೆಗೂ ಬಿಡ್ದಿರ ಗಟ್ಟಿಯಾಗಿ ಹಿಡ್ಕೊಂಡು ಹಾಗೇ ಇರಿ ಅಂತ ಹೇಳ್ತಾನಂತೆ. सौ और 200, बाप रे बाप, 300 रुपये. बाबूबाई का सिर चकरा गया. इतना सारा पैसा. खुशी से उन्होंने अपनी दोनों बाहों को फैलाया और नारियल गया हाथ से छूट. ಅವರು ಒಬ್ಬ 100 ರೂಪಾಯಿ ಇನ್ನೊಬ್ಬ 200 ರೂಪಾಯಿ ಅಂದಿದ ತಕ್ಷಣ ಬಾಬುಬಾಯಿಗೆ ಏನು ಅನ್ನಿಸ್ತು, ತಲೆ ಸುತ್ತಬಿಡ್ತು. ಹಂಗೆ 100 ರೂಪಾಯಿ 200 ರೂಪಾಯಿ ಎರಡು ಸೇರಿ 300 ರೂಪಾಯ, ವಾವ್ ಅಂತ ಕೈನ ಹಿಂಗೆ ಜೋರಾಗಿ ಹಿಂಗೆ ತೆಗಿತಾರಂತೆ. ಆ ಎಳ್ನೀರು ಕೈಯಿಂದ ಹೋಗುತ್ತೆ, ಅವರು 3 ಜನನೂ ಮೇಲಿಂದ ದಬ್ ಅಂತ ಕೆಳಗೆ ಬೀಳ್ತಾರಂತೆ. धड़ाम से तीनों ज़मीन पर गिरे. बाबूबाई अपने आप को संभाल ही रहे थे कि
कि एक बहुत बड़ा नारियल उनके सिर पर आ फूटा. ಕೆಳಗಡೆ ಬಿದ್ದ ತಕ್ಷಣ ಬಾಬುಬಾಯಿ ಅವು ಅವು ಆ ಓ ಅಂತ ಸರಿ ಮಾಡ್ಕೊಂಡು ಎದೋಳಷ್ಟೊತ್ತಿಗೆ ಮರದ ಮೇಲಿಂದ ಒಂದು ದೊಡ್ಡ ಎಳ್ನೀರು ಅವ್ರ ತಲೆ ಮೇಲೆ ದಬ್ ಅಂತ ಬಂದು ಬೀಳುತ್ತಂತೆ. ಹೀಗೆ ಅತಿ ಆಸೆ ಗತಿಗೇಡು ಅಂತ ಹೇಳಲ್ವಾ, ಅದಕ್ಕೆ ದುರಾಸೆ ಪಡಬಾರ್ದು. ಅವರು 50 ಪೈಸಾನೋ 25 ಪೈಸಾನೋ ಕೊಟ್ಟು ತಗೊಂಡು ಕುಡಿಬೋದಿತ್ತಲ್ಲ, ಕೊನೆಗೆ ಫ್ರೀ ಬೇಕು ಅಂದ್ಕೊಂಡು ಹೋಗಿದ್ದಕ್ಕೆ ಅವ್ರಿಗೆ ನೋಡು ಕೊನೆಗೆ ಆ ರೀತಿ ಆಗುತ್ತೆ. ಅದಕ್ಕೆ ಯಾವುದಕ್ಕೂ ನಾವು ದುರಾಸೆಯನ್ನು ಪಡಬಾರ್ದು. ಇರೋದರಲ್ಲಿ ಸಮಾಧಾನ ತೃಪ್ತಿ ಪಡಬೇಕು. ಓಕೆ ಮಕ್ಕಳೇ, ಈ ಪಾಠ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ಸಲ ಕೇಳಿ ಸಾರಾಂಶ ಅರ್ಥ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಈ ಪಾಠದ ಗ್ರಾಮರ್ ಮತ್ತು ವ್ಯಾಕರಣ ಇದು ಪ್ರಶ್ನೋತ್ತರ ಎಲ್ಲ ನೆಕ್ಸ್ಟ್ ಭಾಗದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.